ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆಲ್ಲರಿಗೂ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತೀನಿ. ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರ ನಾನೇನು ಇವತ್ತು ಮಾಡ್ತಾಯಿದ್ದೀನಿ ಅಂತ. ಗುಲಾಬ್ ಜಾಮೂನ್. ಸೊ ಹೇಗೆ ಮಾಡೋದು ಅಂತ ನಾನು ಇವತ್ತು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ನಾನು GRB ಅವರ ಜಾಮೂನ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಒಂದನ್ನು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ, ಇನ್ನೊಂದನ್ನು ಎತ್ತಿಡ್ತಾಯಿದ್ದೀನಿ. ಅದರಿಂದ ನಾವು 1 ಬೌಲಿಗೆ ಹಾಕ್ಕೋಬೇಕು. ಲೈಕ್ 1 ಬೌಲ್ ಏನಾದರೂ ಫುಲ್ ಆದರೆ ಅದು 1 ಬೌಲ್ ಜಾಮೂನ್ ಪ್ಯಾಕೆಟ್ ಅಂತ ಅಂದ್ಕೋಬೇಕು. ಸೊ ಅದನ್ನು ಇನ್ನೊಂದು ಬೌಲಿಗೆ ಹಾಕ್ಕೊಂಡು, ಸೊ ನಮಗೆ 1 ಬೌಲ್ ಜಾಮೂನ್ ಪ್ಯಾಕೆಟ್ ಪೌಡ್ರ್ ನಮ್ಗೆ 1 ಬೌಲ್ ಅದು ಹಿಡಿತಾ ಸಿಕ್ತು. ಸೊ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ 1 ಸ್ಪೂನ್ ಮೈದಾ ಹಿಟ್ಟನ್ನು ಹಾಕಬೇಕು. ಒಂದೇ 1 ಸ್ಪೂನ್. ಅಂದರೆ ಇವಾಗ ನೀವು 1 ಬೌಲ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀರಾ ಅಂದರೆ, ಜಾಮೂನ್ ಪೌಡರ್ ತೊಗೊಂಡಿದ್ದೀರಾ ಅಂದರೆ ಅದಕ್ಕೆ ಒಂದೇ ಸ್ಪೂನೇ ಹಾಕಬೇಕು. ಅಕಸ್ಮಾತ್ ನೀವು ಎರಡು ಬೌಲ್ ಆಫ್ ಪೌಡ್ರ್ ತೊಗೊಂಡ್ರೆ ಅದಕ್ಕೆ 2 ಸ್ಪೂನ್ ಮೈದಾ ಹಿಟ್ಟು ಹಾಕಬೇಕು. ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡ್ತಾ ನೀರಿಗಿಂತ ಬೆಟರ್ ನೀವು ಮಿಲ್ಕನ್ನು ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನೀರನ್ನು ಕೂಡ ಆ್ಯಡ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಸೊ ಸ್ವಲ್ಪ ಆ್ಯಡ್ ಮಾಡ್ತಾ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ. ಬಟ್ ಅದ್ರ ಮೇಲೆ ಫೋರ್ಸ್ ಎಲ್ಲ ಹಾಕಬೇಡಿ, ಸ್ಲೋ ಆಗಿ ಮಿಕ್ಸ್ ಮಾಡಿ. ಅದು ಒಂದು ರೀತಿಲಿ ಸ್ವಲ್ಪ ಸ್ಮೂತ್ ಆಗಿ ಬರಬೇಕು. ಅದಾಗಿದ್ಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಸೈಡ್ ಇಟ್ಬಿಡಿ. ನೆಕ್ಸ್ಟು ನೀವು ಯಾವ ಬೌಲಲ್ಲಿ ಪೌಡ್ರನ್ನ ತೊಗೊಂಡಿರ್ತೀರಲ್ವ ಅದೇ ಬೌಲಲ್ಲಿ ಇವಾಗ 1 ಬೌಲ್ ಪೌಡರ್ ಬಂದಿದೆ ಅಂದರೆ ಅಂದರೆ ಅದ್ರ ಡಬಲ್ ನಾವು ವಾಟರ್ನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ಥರ 2 ಬೌಲು ಸಕ್ಕರೆನೇ ತೊಗೋಬೇಕು. ಲೋ ಫ್ಲೇಮಲ್ಲಿಟ್ಟು ಪಾಕನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಕೇಸರಿ ಹಾಕಬೇಕು ಅಂದರೆ ಅದನ್ನು ಹಾಕಿ, ಇಲ್ಲ ಅಂದರೆ ಏಲಕ್ಕಿ ಪೌಡರ್ ಇದ್ದರೆ ಅದನ್ನು ಬೇಕಿದ್ದರೆ ಹಾಕ್ಕೊಂಡು ಪಾಕನ ನೀಟಾಗಿ ಅದು ಜೆಲ್ಲಿ ಟೈಪ್ ಬರಬೇಕು, ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದನ್ನು ಸೈಡ್ಗೆ ಎತ್ತಿಟ್ಬಿಡಿ. ಆಮೇಲೆ ಉಂಡೆನ ನೀಟಾಗಿ ಕ್ರ್ಯಾಕ್ ಆಗದೆ ಇರೋ ಥರ ನೀಟಾಗಿ ಫೋರ್ಸ್ ಹಾಕ್ದೇನೆ ನೀಟಾಗಿ ಉಂಡೆ ಮಾಡಿಕೊಂಡು ನೆಕ್ಸ್ಟು ಸೈಡಲ್ಲಿ ಎಣ್ಣೆ ಬೇಯಿಸೋಕ್ಕಿಡಿ. ಎಣ್ಣೆ ಸರಿಯಾಗಿ ಫುಲ್ಲು ಲೋ ಫ್ಲೇಮಲ್ಲಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಇದು ಮಾಡಬೇಕು. ಆಮೇಲೆ ಸ್ವಲ್ಪ ಹೈ ಫ್ಲೇಮಲ್ಲಿಡಿ. ಆಮೇಲೆ ನೀವು ಉಂಡೆ ಎಲ್ಲ ಹಾಕಿದ್ಮೇಲೆ ಮತ್ತೆ ಲೋ ಫ್ಲೇಮಲ್ಲಿಡಿ. ಆವಾಗ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಲೈಕ್ ಅಷ್ಟು ಬ್ಲ್ಯಾಕ್ ಎಲ್ಲ ಆಗೋಲ್ಲ, ಸ್ವಲ್ಪ ರೆಡ್ ಉಂಡೆಗಳಾಗ್ತವೆ. ಸೊ ಅದಾಗಿದ್ದು ನೆಕ್ಸ್ಟ್ ನೀವು ಎಲ್ಲ ಉಂಡೆನೂ ನೀಟಾಗಿ ಮಾಡಿಕೊಂಡು, ನಾನು ಮಾಡಿರೋದ್ರಲ್ಲಿ ಯಾವ ಕ್ರ್ಯಾಕು ಬಂದಿಲ್ಲ ಅಷ್ಟೇ. ಸೊ ಎಲ್ಲ ಉಂಡೆನೂ ಹಾಕಿ ನೀಟಾಗಿ ಎತ್ತಿಟ್ಕೋಬೇಕು. ಇವಾಗ ನೆಕ್ಸ್ಟ್ ನಾವು ಇನ್ನೊಂದು ಮೇನ್ ಪಾಯಿಂಟ್ ಏನು, ನಾವು ಜಾಮೂನ್ ಮಾಡೋದ್ರಲ್ಲಿ ಏನು ಮಿಸ್ ಮಾಡ್ತೀವಿ ಅಂದರೆ ಯಾವ ಟೈಮಲ್ಲಿ ನಾವು ಉಂಡೆಗಳನ್ನು ಪಾಕದಲ್ಲಿ ಹಾಕಬೇಕು ಅಂತ. ಇವಾಗ ನಾನೊಂದು ಟಿಪ್ಸ್ ಹೇಳ್ತೀನಿ. ಪಾಕ ಬಿಸಿಯಾಗಿದ್ದಾಗ ಉಂಡೆಗಳು ತಣ್ಣಗಿರಬೇಕು, ಅಥವಾ ಉಂಡೆಗಳು ಬಿಸಿ ಇದ್ದಾಗ ಪಾಕ ತಣ್ಣಗಿರಬೇಕು. ಆ ಥರ ಇದ್ದಾಗ ನಾವು ಎರಡನ್ನೂ ಮಿಕ್ಸ್ ಮಾಡಬೇಕು. ಆ ಥರ ಮಾಡಿದ್ರೆ ತುಂಬ ಕ್ರ್ಯಾಕ್ಸ್ ಕೂಡ ಆಗೋಲ್ಲ. ಆಮೇಲೆ ಉಂಡೆಗಳೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆವಾಗೆಲ್ಲ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಆ ಥರ ಇರುತ್ತೆ. ಸೊ ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ನಾನು 1 ಪ್ಯಾಕೆಟ್ ತೊಗೊಂಡಿದ್ದೀನಿ, ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿರೋದು. ಸೊ ನೀವು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.